ಸರ್ ಅದನ್ನ ನೋಡಿ ಮಾಡಬೇಡ ಗ್ರಾಂಟ್ ಬಂದ ಮಾಡಿಕೊಡ್ತೀವಿ ಅರ್ಧ ಆಗಿ ಅರ್ಧ ವಾರ ಹೋಗ್ಬಿಟ್ಟಿದ್ರು ನೋಡಿ ಮಾಡೋದು ಸರ್ಕಾರದ ಅನುದಾನದ ಅಡಿಯಲ್ಲಿ ವಿವಿಧ ಇಲಾಖೆಗಳಿಂದ ಒಟ್ಟು 7 ಗ್ರಾಮಗಳಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಲಾಗಿದೆ. ಮೊಟ್ಟ ಮೊದಲನೇದು ಅರಕೇರಿ, ಎರಡನೇದು ಕೊಪ್ಪ SK, ಮೂರನೇದು ಚಿಕ್ಕಾಲಗುಂಡಿ, ನಾಲ್ಕನೇದು ಸೋರಕೊಪ್ಪ, ಐದನೇದು ಬನ್ನಿದಿನ್ನಿ, ಆರನೇದು ಇದು ನಿಮ್ಮದು ಗದ್ದನಕೆರೆ ಕ್ರಾಸ್, ಏಳನೇದು ಹಳೆ ಮುರ್ನಾಳ್. ಇಷ್ಟು 7 ಕಡೆಗೆ ಸರ್ಕಾರದ ಅನುದಾನದಲ್ಲಿ ಭೂಮಿ ಪೂಜೆಯನ್ನು ಮಾಡಿದ್ದೇನೆ. ಎಲ್ಲ ಕೆಲಸಗಳನ್ನು ಸ್ಥಳೀಯರು ಅದರ ಜವಾಬ್ದಾರಿ ತೆಗೆದುಕೊಂಡು ಕೆಲಸದ ನಿರ್ವಹಣೆ ಮೇಲೆ ಜವಾಬ್ದಾರಿನೂ ಇರಬೇಕನ್ನುವಂಥ ಒತ್ತಾಯ ಮಾಡ್ತೀನಿ ನಾನು. ಆ ನಂತರ ಕೆಟ್ಟ ಬಳಕೆ ಹೇಳಕ್ಕೆ ಬರ್ತಾರೆ, ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ದಯಮಾಡಿ ಸ್ಥಳೀಯರಿಗೆ ವಿನಂತಿ ಮಾಡ್ಕೋತೀನಿ, ನೀವು ಇದರ ಕಾಳಜಿ ತಗೋಬೇಕನ್ನುವಂಥ ಕಳಕಳಿ ನಿಮ್ಮಲ್ಲಿ ಇರಬೇಕು ಅನ್ನುವಂಥದ್ದು ಒತ್ತಾಯ ಮಾಡ್ತೀನಿ. ಸರ್, ಸಾರ್ವಜನಿಕ ಹಿತಕ್ಕಾಗಿ ಎಣ್ಣೆ ಬೆಳೆಗಾರ ಸಂಘದವರು 20 ಎಕರೆ ಜಮೀನು ತಗೊಂಡಿದ್ದಾರೆ ಗದ್ದನಕೆರೆ ಕ್ರಾಸ್ನಾಗ. ಈಗ ಗದ್ದನಕೆರೆ ಕ್ರಾಸ್ ದಿನ ದಿನ ಬೆಳೆದು ದೊಡ್ಡದಾಗೈತ್ರಿ. ಅಲ್ಲೇ ಬಸ್ ಸ್ಟ್ಯಾಂಡ್ ಇಲ್ಲ, ಒಂದು ಸ್ಮಶಾನ ಇಲ್ಲ, ಒಂದು ಮಾರ್ಕೆಟ್ ಇಲ್ಲ, ಪೊಲೀಸ್ ಸ್ಟೇಷನ್ ಇಲ್ಲ. ಇದೆಲ್ಲವೂ ಆಗ್ತಾವ. ಅದ್ರಾಗ ಒಂದು ಪೊಲೀಸ್ ಆಫೀಸ್ ಇದೆ. ಅದು ನೋಡ್ರಿ, ರೆವಿನ್ಯೂ ಇಲಾಖೆಯಿಂದ ಎಣ್ಣೆ ಬೆಳೆಗಾರರಿಗೆ ಲೀಸ್ ಕೊಟ್ಟಿದ್ದಾರೆ. ಅವರು ಏನೇನು ಲೀಸ್ ಸರಿಯಾಗಿ ಮ್ಯಾನೇಜ್ ಮಾಡ್ಯಾರಿಲ್ಲೋ, ಪರ್ಮಿಷನ್ ತೊಗೊಂಡು ಕಟ್ಟ್ಯಾರಿಲ್ಲೋ, ಅಥವಾ ಏನೇನು ಮತ್ತೆ ಸಬ್ ಲೀಸ್ ಮಾಡ್ಯಾರೋ ಅದನ್ನು ಮುಂದೆ ನಾವು ಕಂದಾಯ ಇಲಾಖೆ ಮತ್ತು ಆ ಎಣ್ಣೆ ಬೆಳೆಗಾರರ ಫೆಡರೇಷನ್ ಜೊತೆಗೆ ಚರ್ಚೆ ಮಾಡ್ತೀವಿ. ನಾವು ಸಹಿತ ನಮಗೆ ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ಜಾಗ ಕೊಡ್ರಿ ಅಂತ ತಿಳ್ಕೊಂಡು ಒತ್ತಾಯ ಮಾಡ್ತೀವಿ. ನಾವೀಗಾಗಲೇ ವಿಚಾರ ಮಾಡ್ತಾರೆ ಸರ್, ಎಡಳಿ ಪಂಚಾಯತಿ ಅಂಡರ್ದಾಗ ಬರ್ತೈತೆ ಅದು. ಅವ್ರ ಪರ್ಮಿಷನ್ ತಗೊಂಡಿಲ್ಲ. ಅಲ್ಲಿ ಕಟ್ಟಡ ಪರ್ಮಿಷನ್ ಹೇಳ್ತಿಲ್ಲ. DC ಅವರು 9 ಕಂಡೀಷನ್ ಹಾಕ್ಯಾರ. 9 ಕೇವಲ 3 ಮಾಡ್ಯಾರ ಇವ್ರು. ಹಿಂಗಾಗಿ DC ಅವ್ರು ಯಾವುದೇ ಸಮಯದೊಳಗೆ ನಾವು ಕಟ್ಟಡ ಸಮೇತವಾಗಿ ವಾಪಸ್ ತಗೋತೀನಿ ಅಂತ ಅದ್ರ ಮ್ಯಾಗ ಅಗ್ರಿಮೆಂಟ್ನಾಗ ಐತಿ ಸರ್. ಆಯ್ತಾಯ್ತು, ನಾನು ಜಿಲ್ಲಾಧಿಕಾರಿ ಜೊತೆ ಮಾತಾಡ್ತೀನಿ. ಜಿಲ್ಲಾಧಿಕಾರಿಗಳ ಶಬ್ದಗಳು ಚರ್ಚೆ ಆದ ನಂತರ ನಮ್ಮ ಈ ಕ್ರಾಸ್ನಲ್ಲಿ ಇರ್ತಕ್ಕಂಥ ಜನರಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ನಿಲ್ಲಲಿಕ್ಕೆ ಬಸ್ ಸ್ಟ್ಯಾಂಡಿನ ಅವಶ್ಯಕತೆ ಇದೆ ಅನ್ನೋದು ನನಗೆ ಗೊತ್ತಿದೆ. ನಾನು ಗ್ರಾಂಟು ಹಾಕಿದ್ದೆ ಇಲ್ಲಿ ಸಣ್ಣ ಮಾಡ್ಬೇಕಂತ ತಿಳ್ಕೊಂಡು, ಜಾಗ ಸಿಗಲಿಲ್ಲ ಇಲ್ಲಿ. ಈಗ ಇನ್ನೊಮ್ಮೆ ಕೊನೆಯ ಪ್ರಯತ್ನ ಅಲ್ಲಿ ಜಾಗ ತಗೊಳ್ಳಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. KVFದವ್ರು ಇನ್ನೂ ಅವಶ್ಯ ಇದ್ದಷ್ಟು ಕೆಲಸ ತಗೊಂಡ್ರು, ಅವ್ರಿಗೆ ಇನ್ನೂ 2 ಎಕರೆ ಕೊಟ್ಟರು, ನಮ್ಗೆ ಇನ್ನೂ ಸಾಕು. ಆಯ್ತು, ಅದ ಪ್ರಯತ್ನ ಮಾಡ್ತೀನಿ.